ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 4 ಎಕರೆ 14 ಕುಂಟೆ ಇರೋ ಒಂದು ಪ್ಲೈನ್ ಲ್ಯಾಂಡ್ ಇದು. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ ಒಂದು 2.5 ಕಿಲೋಮೀಟರ್ ಆಗುತ್ತೆ. ಆ 2.5 ಕಿಲೋಮೀಟ್ರು ಒಂದು ಅರ್ಧ ಕಿಲೋಮೀಟ್ರು CC ರೋಡ್ ಸಿಗುತ್ತೆ. ಮತ್ತು ಇನ್ನೊಂದು 2 ಕಿಲೋಮೀಟ್ರು ನೀವೇನು ನೋಡ್ತಾ ಇದ್ದೀರಾ ಈ ಥರ ಮಡ್ ರೋಡ್ ಸಿಗುತ್ತೆ. ಮಡ್ ರೋಡ್ ಕೂಡ ತುಂಬ ಅಗಲ ಆಗಿ ಚೆನ್ನಾಗಿದೆ, ಒಂದು 20 ಅಡಿ ಅಗಲ ಇದೆ. ಪ್ರಾಪರ್ಟಿ ಇದೇ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ ಈ ಥರ ಚಿಕ್ಕದಾಗಿ ಕಾಡು ಮತ್ತು ಮರಗಳಿರೋ ಅಂಥದ್ದು 2 ಎಕರೆ ಬೌಂಡ್ರಿ ಬರುತ್ತೆ. ಹಾಗೆ ಇನ್ನೊಂದು 2 ಎಕರೆ ಪ್ಲೇನ್ ಲ್ಯಾಂಡ್ ಏನು ಕಾಣಿಸ್ತಾ ಇದೆ ಈ ಥರ ಒಂದು 2 ಎಕರೆ ಬರುತ್ತೆ. ಮತ್ತು ಈ ಪ್ರಾಪರ್ಟಿಯಿಂದ ಒಂದು ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಸಿಗುತ್ತೆ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಇದೇನು ಪ್ಲೇನ್ ಲ್ಯಾಂಡ್ ಕಾಣಿಸ್ತಿದೆ ಇದು 2 ಎಕರೆ 12 ಗುಂಟೆ ಬರುತ್ತೆ. ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ವ್ಯೂ ಅಂತೂ ಅದ್ಭುತ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಪ್ರಾಪರ್ಟಿಯಿಂದ ಮೇಲೆ ಏನು ಕಾಣಿಸ್ತಿದೆ ಈ ಜಾಗದಿಂದ ಸ್ವಲ್ಪ ಮೇಲಕ್ಕೆ ಹೋದರೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಯಾವ ಕಡೆ ನೋಡಿದ್ರೂ ಬೆಟ್ಟ ಗುಡ್ಡಗಳು, ತುಂಬ ಚೆನ್ನಾಗಿರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಈ ಜಾಗದಲ್ಲಿ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ ಇದು. ಹಾಗೆಯೇ ಜನರಲ್ ಪ್ರಾಪರ್ಟಿ ಆಗಿದೆ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ನೀವು ನೋಡ್ಬೋದು ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡು ನೋಡಿದರೆ ಯಾವ ಕಡೆಗೆ ನೋಡಿದ್ರೂ ಫುಲ್ ಬೆಟ್ಟ ಗುಡ್ಡಗಳು ಅಂತಂದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿಯಿಂದ. ಹಾಗಾಗಿ ಈ ಜಾಗ ಒಂದು ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಕಾನ್ಸೆಪ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಟೂರಿಸಮ್ ಪ್ಲೇಸಸ್ ಇದೆ. ಈ ಜಾಗ ರೈನಿ ಸೀಸನಲ್ಲಂತೂ ಸ್ವರ್ಗನೇ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಡಿಸ್ಟಿಕ್ಕು ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸ್ಟೇಟ್ ಹೈವೇಯಿಂದ ನಾನು ಮುಂಚೆನೇ ಹೇಳಿದೆ 2 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಕೂಡ್ ರಸ್ತೆ ಅಂತ ಒಂದು ಟೌನ್ ಇದೆ, ಅಲ್ಲಿಂದ 4 ಕಿಲೋಮೀಟ್ರಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ. ನಾನು ಮೊದಲೇ ಹೇಳಿದ್ದೆ ಈ ಪ್ರಾಪರ್ಟಿಯಿಂದ ಮೇಲೆ ಹೋದರೆ 360 ಡಿಗ್ರಿ ವ್ಯೂ ಸಿಗುತ್ತೆ ಅಂತ. ಸೊ ಇದೇ ಜಾಗದಿಂದ ನಿಂತ್ಕೊಂಡ್ರೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು 1 ಎಕರೆಗೆ 20 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಪ್ರಾಪರ್ಟಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.